ಪೂಜ್ಯ ಮಹೇಶ್ವರ ಮಹಾಸ್ವಾಮೀಜಿಯವರು ನಂದೀಪುರ ಮಠ ವೇದಿಕೆ ಮೇಲೆ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಪರಮ ಪೂಜ್ಯ ಡಾಕ್ಟರ್ ಮಹೇಶ್ವರ ಮಹಾಸ್ವಾಮಿಗಳು ನಾಡಿನ ಶ್ರೇಷ್ಠ ಮಠಗಳಲ್ಲಿ ವಿಜಯನಗರ ಜಿಲ್ಲೆಯ ಹಗರಿಬೊಮ್ಮನಹಳ್ಳಿಯಲ್ಲಿರೋ ನಂದೀಪುರ ಮಠವು ಒಂದಾಗಿದೆ. ಜಾತಿ ಮತ ಭೇದವಿಲ್ಲದೆ ಸರ್ವರಿಗೂ ಅನ್ನ ವಿದ್ಯೆ ಉಚಿತವಾಗಿ ನೀಡುವ ಮೂಲಕ ಮಠದ ಪರಂಪರೆಯನ್ನ ಮಹೇಶ್ವರ ಮಹಾಸ್ವಾಮಿಗಳು ಮುಂದುವರಿಸಿಕೊಂಡು ಹೋಗ್ತಿದ್ದಾರೆ. ಕಳೆದ 20 ವರ್ಷಗಳಿಂದ ವಿಜಯನಗರ ಜಿಲ್ಲೆ ಸೇರಿದಂತೆ ನೂರಾರು ರೈತರಿಗೆ ಸಾವಯವ ಕೃಷಿಯ ಬಗ್ಗೆ ತಮ್ಮ ಮಠದ ಮೂಲಕ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ. ರೈತರ ಕಷ್ಟಗಳಿಗೆ ಹೆಗಲಾಗಿ ಕೃಷಿಯಲ್ಲಿ ಹಲವು ಕ್ರಾಂತಿಕಾರಿ ಸುಧಾರಣೆ ತರುವಲ್ಲಿ ನಂದೀಪುರ ಶ್ರೀಗಳ ಪಾತ್ರ ದೊಡ್ಡದ್ದು. ನಂದೀಪುರ ಶ್ರೀಗಳಿಗೆ ಜಿ ಕನ್ನಡ ನ್ಯೂಸ್ ಯುವರತ್ನ ಅವಾರ್ಡ್ ನೀಡಲು ನಾವು ಹೆಮ್ಮೆ ಪಡುತ್ತೇವೆ. ತಮಗೆ ಅಭಿನಂದನೆಗಳು, ಧನ್ಯವಾದಗಳು. ನಿಮ್ಮ ಸೇವೆಗಳು ನಿತ್ಯ ನಿರಂತರವಾಗಿ ಸಮಾಜದಲ್ಲಿ ಸಾಗ್ತಾ ಇರಬೇಕು. ಜಿ ಕನ್ನಡ ನ್ಯೂಸ್ನ ಯುವರತ್ನ ಅವಾರ್ಡ್ ಪಡೆದು ನಿಮಗೆ ಏನು ಅನ್ನಿಸ್ತಾ ಇದೆ? 20 ವರ್ಷಗಳ ಈ ಧರ್ಮದ ದಾರಿಯಲ್ಲಿ ಅನೇಕ ಸೇವೆಗಳನ್ನು ಮಾಡ್ಕೊಂಡು ಬಂದ ಶ್ರೀಮಠ ಪ್ರಾಥಮಿಕ ಶಾಲೆ, ಪ್ರೌಢಶಾಲೆ, ಸುಮಾರು 120 ವಿದ್ಯಾರ್ಥಿಗಳ ಉಚಿತ ವಸತಿ ಶಾಲೆ, ಜೊತೆಗೆ 30 ಎಕರೆ ಸಾವಯವ ಕೃಷಿಯನ್ನು ಮಾಡಿ 120 ನಮ್ಮ ದೇಶಿ ತಳಿ ಗೋಮಾತೆಯನ್ನು ಗೋಶಾಲೆಯನ್ನು ಪ್ರಾರಂಭ ಮಾಡಿ 30 ಎಕರೆಯಲ್ಲಿ ಸಾವಯವ ಕೃಷಿಯನ್ನು ಮಾಡಿ 1000 ಶ್ರೀಗಂಧ, 500 ರಕ್ತಚಂದನ, 500 ಮಹಾಗಣಿ, 500 ನಿಂಬೆ, 500 ನುಗ್ಗೆ, 500 ಸೀತಾಫಲ, 500 ರಾಮಫಲ, 500 ಲಕ್ಷ್ಮಣ ಫಲ, ಸುಮಾರು 1000 ತೆಂಗು, ಅದರ ಜೊತೆಗೆ ಸುಮಾರು 5-6 ವರ್ಷದಿಂದ ಜೇನು ಸಾಕಾಣಿಕೆ ಕೃಷಿಯನ್ನು ಮಾಡಿ ಸುಮಾರು 70 ಕ್ವಿಂಟಲ್ಗೂ ಹೆಚ್ಚು ಜೇನುತುಪ್ಪವನ್ನು ಸಂಗ್ರಹ ಮಾಡಿ ಪ್ರತಿ ವಾರದಲ್ಲಿ 3 ದಿನ ಸಾವಯವ ಕೃಷಿ ತರಬೇತಿಯನ್ನು ನಮ್ಮ ಭಾಗದ ಎಲ್ಲ ರೈತರಿಗೆ ತರಬೇತಿಯನ್ನು ಕೊಡೋದ್ರ ಮುಖಾಂತರ ಅವರಿಗೆ ಈ ಗುಜರಾತ್ನ ಗೋಪಾಲ್ಭಾಯಿ ಸುತಾರಿ ಅವರ ಮತ್ತು ಕನೇರಿ ಮಠದ ಕಾಡಸಿದ್ದೇಶ್ವರ ಪೂಜ್ಯ ಸಿದ್ದೇಶ್ವರ ಸ್ವಾಮೀಜಿಯವರ ಮಾರ್ಗದರ್ಶನದೊಳಗೆ ಸಾವಯವ ಕೃಷಿಯಲ್ಲಿ ಸಾಧನೆ ಮಾಡಿದ ಗೋಪಾಲ್ಭಾಯಿ ಸುತಾರಿ ಅವರು 1 ಲಕ್ಷ ಆಕಳವನ್ನು ಸಾಕಿ ಆಕಳದ ಹಾಲು, ಮೊಸರು, ತುಪ್ಪ ಮತ್ತು ಗೋಮೂತ್ರ ಅದರ ಸಂಸ್ಕರಣವನ್ನು ಮಾಡಿ ಗೋಕೃಪಾಮೃತ ಅನ್ನೋ ಒಂದು ಔಷಧಿಯನ್ನು ತಯಾರು ಮಾಡಿ ಸುಮಾರು ಶ್ರೀಮಠ ಕಲ್ಚರನ್ನು ತೆಗೆದುಕೊಂಡು ಬಂದು ಸುಮಾರು 20,000ಕ್ಕೂ ಹೆಚ್ಚು ರೈತರಿಗೆ ಉಚಿತವಾಗಿ ವಿತರಣೆ ಮಾಡಿದ ಕೀರ್ತಿ ಶ್ರೀಮಠಕ್ಕೆ ಸಲ್ತತೆ. ಅದರ ಜೊತೆಗೆ ಗೋನಂದ ಜಲ, ಎನರೋಬಿಕ್ ಜೀವಾಮೃತ ಇನ್ನೂ ಸಾಕಷ್ಟು ಔಷಧಿಗಳನ್ನು ತಯಾರು ಮಾಡಿ ಎರೆಜಲ ಮತ್ತು ಎರೆಹುಳು ಗೊಬ್ಬರವನ್ನು ತಯಾರು ಮಾಡಿ ಪ್ರತಿ ವಾರದಲ್ಲಿ 3 ದಿನ ರೈತರಿಗೆ ಸಾವಯವ ಕೃಷಿಯನ್ನು ತರಬೇತಿ ಕೊಟ್ಟ ಈ 20 ವರ್ಷದ ಪ್ರಯಾಣಕ್ಕೆ ಒಂದು ಒಳ್ಳೆಯ ಗೌರವವನ್ನು ಕೊಟ್ಟ ಕೀರ್ತಿ ಜಿ ವಾಹಿನಿಗೆ ಸಲ್ತತೆ ಅಂತ ಹೇಳಕ್ಕೆ ಬಯಸ್ತೇನೆ. ಪೂಜ್ಯರೇ, ನಿಮ್ಮ ಜೊತೆ ಮಾತಾಡಿ ನಮಗೂ ಕೂಡ ಖುಷಿ ಆಯಿತು. ನಿಮ್ಮ ಮುಂದಿನ ಕಾರ್ಯಗಳಿಗೆ ನಾವು ಅಭಿನಂದಿಸ್ತೀವಿ. ಹಾಗೆಯೇ ನಿಮ್ಮ ಧರ್ಮ ಸೇವೆ ಇನ್ನೂ ಕೂಡ ಮುಂದೆ ಸಾಗಲಿ, ಸಮಾಜದಿಂದ ನಿಮ್ಮಿಂದ ಇನ್ನಷ್ಟು ಜನರಿಗೆ ಸಹಾಯ ಆಗಲಿ ಅಂತ ಹೇಳ್ತಾ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಧನ್ಯವಾದಗಳು. ಧನ್ಯವಾದಗಳು.